ನಮಸ್ಕಾರ. ನಾನು BM ಭಟ್, CPM ಪಕ್ಷದ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ. ಈಗ 2 ವಾರಗಳ ಹಿಂದೆ ಕಳಿಯ ಗ್ರಾಮದ ಗೇರುಕಟ್ಟೆ ಎಂಬಲ್ಲಿ ಸುಮಂತ್ ಅಂತ ಹೇಳುವ 9ನೇ ತರಗತಿ ಹುಡುಗ ಕೊಲೆ ಆಗ್ತಾನೆ. ಕೊಲೆ ಅಂತ ಹೇಳುವಂಥದ್ದು ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ. ಆದರೆ ಇದುವರೆಗೆ ಅದರ ಕೊಲೆಗೆ ಕಾರಣಕರ್ತರು ಯಾರು, ಕೊಲೆಗೆ ಕಾರಣ ಏನು, ಅಪರಾಧಿಗಳು ಯಾರು ಅಂತ ಪತ್ತೆ ಹಚ್ಚುವ ಕೆಲಸ ಸಾಕಾಗಲಿಲ್ಲ. ತನಿಖೆ ಆದದ್ದು ಕಾಣ್ತಾ ಇಲ್ಲ. ಯಾವುದೇ ಆರೋಪಿಗಳನ್ನು ಪತ್ತೆ ಹಚ್ಚಿ ಇದುವರೆಗೆ ಬಂಧಿಸಿಲ್ಲ. ಇದೇ ರೀತಿ ಸ್ವಲ್ಪ ಸಮಯ ಮೊದಲು ಅದೇ ಕಳಿಯ ಗ್ರಾಮಕ್ಕೆ ಸಂಬಂಧಪಟ್ಟ ಒಂದು ಕೆರೆಯಲ್ಲಿ ಒಬ್ಬ ಯುವಕನ ಕೊಲೆ ಆಗ್ತದೆ. ಅದು ಅಸಹಜ ಸಾವನ್ನು ದಾಖಲಾಗಿದೆ. ಅದು ಕೊಲೆಯ ಅಸಹಜ ಸಾವ ಕಾರಣ ಎನ್ನುವುದು ಅದು ಪತ್ತೆ ಆಗಲಿಲ್ಲ. ನಮಗೆ ಈಗ CPM ಪಕ್ಷವಾಗಿ ನಾವು ರಾಜಕೀಯ ಒಂದು ಪಕ್ಷವಾಗಿ ಮಾತಾಡೋದು. ಯಾಕಂದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅತ್ಯಾಚಾರ ಆದ್ರೂ ಪತ್ತೆ ಆಗುದಿಲ್ಲ, ಕೊಲೆ ಆದ್ರೂ ಪತ್ತೆ ಆಗುದಿಲ್ಲ. ಅದು ಸೌಜನ್ಯ ಪ್ರಕರಣ ಇರ್ಬೋದು, ಪದ್ಮಲತಾ ಪ್ರಕರಣ ಇರ್ಬೋದು, ಆ 460 ಅಸಹಜ ಸಾವುಗಳಿರ್ಬೋದು, ಎಲ್ಲಾ ಕಡೆ ಹೀಗೆ ಆಗ್ತಾ ಇದೆ. ಈಗ ಹುಡುಗ ಬಾಲಕ 9ನೇ ತರಗತಿ ಒಂದು ಹುಡುಗನ ಕೊಲೆ ಆಗಿದೆ ಅಂತ ಹೇಳಿದ್ರೆ ಯಾವ ಒಂದು ಆರೋಪಿಗಳನ್ನು ಪತ್ತೆ ಹಚ್ಚುವುದಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇದೊಂದು ವಿಷಾದಂತಿಯ ಸಂಗತಿ. ಕರ್ನಾಟಕ ಪೊಲೀಸ್ ಅಂತ ಹೇಳಿ ದೇಶದಲ್ಲಿ ಫೇಮಸ್ ಆದಂತಹ ಪೊಲೀಸ್ ಇಲಾಖೆ. ಅದು ಇಡೀ ಜಿಲ್ಲೆಯಲ್ಲಿ ದಕ್ಷ SP ಇದ್ದಾರೆ, ಅವರು ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸಿದ್ದಾರೆ ಎಂದು ಹೆಸರಿದೆ. ಆದರೆ ಬೆಳ್ತಂಗಡಿಗೆ ಆಗುವಾಗ ಯಾವ ದಕ್ಷ SPಯೂ ಬರೋದಿಲ್ಲ, ಯಾವ ದಕ್ಷ ಪೊಲೀಸ್ ಇಲಾಖೆಯು ಕೆಲಸ ಮಾಡೋದಿಲ್ಲ ಅಂತ ಹೇಳಿದರೆ ಇದು ದೊಡ್ಡ ನೋವಿನ ಸಂಗತಿ. ನಾವು ನಾಡ್ದು 3 ತಾರೀಕಿಗೆ ಕಾಯ್ತಾ ಇದ್ದೇವೆ. ತನಿಖೆ ಮಾಡಿ ಅದೇ ಯಾರು ಕೊಲೆಗಾರರು, ನಿಜವಾದ ಕಾರಣ ಏನು ಸಾವಿಗೆ ಹೇಳೋದು ಪತ್ತೆ ಹಚ್ಚಬೇಕು. ಇಲ್ಲ ಅಂದ್ರೆ ನಾವು 4ನೇ ತಾರೀಕಿಗೆ ಹೋರಾಟವನ್ನು ಪ್ರಾರಂಭಿಸ್ತೇವೆ. ಮಾತ್ರ ಸರ್ಕಾರಕ್ಕೆ ಅವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇದನ್ನು ತಕ್ಷಣವಾಗಿ ಅಪರಾಧಿಗಳನ್ನು ಪತ್ತೆ ಹಚ್ಚಿ ಬಂಧಿಸಬೇಕು. ಈ ಸುಮಂತನ ಕುಟುಂಬಕ್ಕೆ ಆಗಲಿ, ಆ ಯುವಕನ ಕುಟುಂಬಕ್ಕಾಗಲಿ ನ್ಯಾಯ ಸಿಗಬೇಕು. ಬೆಳ್ತಂಗಡಿ ತಾಲೂಕಲ್ಲಿ ಇನ್ನು ಮುಂದೆ ಯಾವತ್ತೂ ಕೂಡ ಪತ್ತೆಯಾಗದ ಪ್ರಕರಣಗಳು ದಾಖಲಾಗಬಾರದು ಅಂತ ಹೇಳಿ ವಿನಂತಿ ಮಾಡಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾವು ಇದರಲ್ಲಿ ಕೊಲೆಗಾರನ ಪತ್ತೆ ಹಚ್ಚುವಲ್ಲಿ ವಿಳಂಬ ಅಲ್ಲ, ನಿಜವಾಗಿಯೂ ವಿಳಂಬವೋ ಅಲ್ಲ, ಅಪರಾಧಿಗಳು ಗೊತ್ತಿದ್ದು ಅದನ್ನು ಮುಚ್ಚಾಗಲಿ ನೋಡ್ತಾ ಇದ್ದಾರೆ ಅಂತ ಗೊಂದಲ ಇದೆ. ಯಾಕಂದ್ರೆ ಒಂದು ಸಣ್ಣ ಬಾಲಕನ ಕೊಲೆ ಮಾಡಿದ್ದು ಗೊತ್ತಾಗುದಿಲ್ಲ ಅಂತ ಹೇಳುವಂಥದ್ದು ಕೂಡ ನಂಬಲಿಕ್ಕೆ ಆಗದಂತ ವಿಚಾರ. ಆದ್ರಿಂದ ನನ್ನ ಅಭಿಪ್ರಾಯದಲ್ಲಿ ಇದು ಗೊತ್ತಿದ್ದು ಆಗದೋ ಗೊತ್ತಿಲ್ಲ ಅಲ್ಲ, ರಾಜಕೀಯ ಪ್ರೇರಿತವಾಗಿ ಕೊಲೆಯೋ ಗೊತ್ತಿಲ್ಲ. ಇದರ ಹಿಂದೆ ಯಾವ ರಾಜಕೀಯ ಇದೆ ನನಗೆ ಕಾಣ್ತಾ ಇಲ್ಲ. ನಮ್ಮ ಶಾಸಕರಾಗ್ಲಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಯಾಕೆ ಅದ್ರ ಬಗ್ಗೆ ಮುತುವರ್ಜಿ ವಹಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅದರಿಂದ ಇದು ಇನ್ನು ಅಪರಾಧಿಗಳನ್ನು ಪತ್ತೆ ಮಾಡಿದ ಮೇಲೆ ಇಷ್ಟು ಡೀಲ್ ಆಗ್ಲಿ ಕಾರಣ ಎಂದು ಗೊತ್ತಾಗಬಹುದು. ಅಲ್ಲಿವರೆಗೆ ನಮಗೆಂದು ಗೊತ್ತಾಗುದಿಲ್ಲ. ನಮಗೆ ಬೇಕಾದ್ದು ಆರೋಪಿ ಅಷ್ಟೇ, ಕೊಂದವರು ಯಾರು. ಈಗ ಹಿಂದೂನು ಕೊಲೆ ಆದ್ರೆ ಅದು ಮುಸಲ್ಮಾನ್ ಅಂತ ಆದ್ರೆ ದೊಡ್ಡ ರೀತಿಯಲ್ಲಿ ಒಬ್ಬೆ ಆಗಿದೆ. ಪರಂಗಿಪೇಟೆಯಲ್ಲಿ ಒಂದು ಹಾಗೆ ಆಗಿತ್ತು. ಒಂದು ಹುಡುಗ ಕಾಣೆ ಆಗ್ತಾನೆ, ಕಾಣೆ ಆದ ಕೂಡಲೇ ಕೊಲೆ ಆಗಿದೆ, ಚಪ್ಪಲಿ ಬಿದ್ದಿದೆ ಅಂತ ಹೇಳಿ ದೊಡ್ಡ ರಂಪಾಟ ಮಾಡಿದ್ರು. ಯಾರು? ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು ತಿಳ್ಕೊಂಡು. ಆ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಅಥವಾ ಹಿಂದೂ ಜಾಗರಣ ವೇದಿಕೆ ಅಂತ ಹೇಳಿದ ಕೂಡಲೇ ಅದು ಯಾವುದು ಕೂಡ ನಿಜವಾಗಿಯೂ ಹಿಂದೂಗಳ ಪ್ರತಿನಿಧಿ ಅಲ್ಲ. ಅವರು ಅದು ಅವರ ರಾಜಕೀಯ ಸಂಘಟನೆ, RSS ಸಂಘಟನೆ. ಅದರಲ್ಲಿ ಇದ್ದವರು ಮಾತ್ರ ಹಿಂದೂಗಳಲ್ಲ. ಹಿಂದೂಗಳು ಬಹುಸಂಖ್ಯಾತರು ಹೊರಗೆ ಇದ್ದಾರೆ. ಆದ್ರೆ ಅವರು ಅವರ ರಾಜಕೀಯಕ್ಕೆ ಬೇಕಾಗಿ ಆ ರೀತಿ ಪ್ರತಿಭಟನೆ ಮಾಡ್ತಾರೆ. ಇಲ್ಲಿ ಯಾವ ಧರ್ಮದ ಕೊಲೆ ಮಾಡಿದ್ದು ಗೊತ್ತಿಲ್ಲ. ಧರ್ಮಸ್ಥಳದಲ್ಲಿ ಸೌಜನ್ಯಕ್ಕಾಗಿ ಯಾರು ಪ್ರತಿಕ್ರಿಯೆ ಕೊಟ್ರ, ಅವರು ಅದಕ್ಕೆ ಹೋರಾಟ ಮಾಡಿದ್ರ? ಇಲ್ಲಿ ಕೂಡ ಅಷ್ಟೇ, ಪರಂಗಿಪೇಟೆಯಲ್ಲಿ ಮಾಡಿದ್ರು, ಆಮೇಲೆ ಗೊತ್ತಾಯ್ತು ಅದು ಅವನಾಗಿ ಕಾಣೆ ಆಯ್ತು ಅಂತೇಳಿ ಮತ್ತೆ ಸುದ್ದಿ ಬಿಟ್ರು. ಎಲ್ಲೇ ಆಗ್ಲಿ ಅನ್ಯ ಧರ್ಮೀಯರು ಏನಾದ್ರು ಕೊಲೆ ಮಾಡಿದ್ರೆ, ಅದೇನಾದ್ರು ಅಲ್ಲಿ ತೊಂದರೆ ಆದ್ರೆ ಮಾತ್ರ ಅವ್ರು ಬರೋದು. ಇಲ್ಲ ಇದ್ರೆ ಹಿಂದೂಗಳು ಸತ್ರ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಅವರಿಗೆ ಹಿಂದೂಗಳು ಸತ್ರ ಅವ್ರಿಗೆ ಬೇಜಾರಿಲ್ಲ. ಅವರಿಗೆ ಬೇಕಾದ್ದು ರಾಜಕೀಯ ಮಾತ್ರ. ಹಿಂದುವ ಕೊಲೆ ಮುಸಲ್ಮಾನ ಮಾಡಿದ್ರೆ ಮಾತ್ರ ಅವ್ರಿಗೆ ಬೇಕು. ಇಲ್ಲ ಇದ್ರೆ ಈ RSS ಪಡೆಗಳಿಗೆ, ಈ ಸಂಘ ಪರಿವಾರದ ಪಡೆಗಳಿಗೆ ಅಗತ್ಯವೇ ಇಲ್ಲ. ನ್ಯಾಯ ಕೊಡ್ಬೇಕನ್ನ ಮುತುವರ್ಜಿ ಅವರಲ್ಲಿ ಇಲ್ಲ. ಅದು ನಾವು ಹೇಳುವಂಥದ್ದು, ನಾವು ರಾಜಕೀಯ ಪಕ್ಷವಾಗಿ ಹೇಳುವಂಥದ್ದು, ಅದು ಯಾರೇ ಆಗಿರ್ಲಿ, ಅದು ಮುಸಲ್ಮಾನ್ ಆಗಿರ್ಲಿ, ಹಿಂದೂ ಆಗಿರ್ಲಿ, ಜೈನ ಆಗಿರ್ಲಿ, ಪಾರ್ಸಿ ಆಗಿರ್ಲಿ, ಯಾವುದೇ ಆಗಿರ್ಲಿ, ಅನ್ಯಾಯಕ್ಕಾದವನಿಗೆ ನ್ಯಾಯ ಸಿಗಬೇಕು. ನ್ಯಾಯಕ್ಕಾಗಿ ನಮ್ಮ ಹೋರಾಟ. ಆ ಸಂಘಿ ಪಡೆಗಳ ತರ ನಾವು ಮಾಡೋದಲ್ಲ. ಅವರು ಬಹುಶಃ ಇನ್ನೆಲ್ಲಾದ್ರೂ ಬೇರೆ ಧರ್ಮೀಯರದ ಅದಕ್ಕೆ ಕಾಯಿವಾಡ ಉಂಟು ಗೊತ್ತಾದ್ರೆ ಶುರು ಮಾಡ್ತಾರೆ. ಅಲ್ಲಿವರೆಗೆ ಅವ್ರು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಅದು ಅವರ ಗುಣ. ಅದು ಯಾಕಂದ್ರೆ ಅವರಿಗೆ ನ್ಯಾಯ ಬೇಡ. ಅವರಿಗೆ ಬೇಕಾದ್ದು ರಾಜಕೀಯ ಮಾತ್ರ. ಹಿಂದೂಗಳ ರಕ್ಷಣೆ ಅವರಿಗೆ ಬಿದ್ದು ಹೋಗ್ಲಿಲ್ಲ. ಇಷ್ಟು ನಾನು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇದ್ದೆ. ಅವರ ಮನೆಗೆ ಹೋಗ್ಬೇಕಾಗಿದೆ ಈಗ. ಯಾಕಂದ್ರೆ ನಮಗೆ ಅವರ ಮನೆಯವರು ಜವಾಬ್ದಾರಲ್ಲ ಅದಕ್ಕೆ ನ್ಯಾಯ ಕೊಡಿಸುವಂಥದ್ದು. ಈ ದೇಶದ, ಈ ಸಮಾಜದ ಪ್ರಜೆಗಳ ನಮ್ಮ ಕರ್ತವ್ಯ ಅದು. ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸುವಂಥದ್ದು ಮಾತ್ರ ಅಲ್ಲ, ಆ ಬಾಲಕನಿಗೆ ನ್ಯಾಯ ಕೊಡಿಸುವಂಥದ್ದು ಈ ದೇಶದ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಆ ಕೆಲಸ ನಾವು ಮಾಡಬೇಕಲ್ಲ. ಮನೆಯವರು ಅದಕ್ಕೆ ಸಾಕು, ಅವರು ದುಃಖದಲ್ಲಿದ್ದಾರೆ ಪಾಪ. ಈಗ ಅವರು ಕೂಡ ಕೈ ಕೊಡಿಸ್ಬೇಕು ಹೌದು. ಆದ್ರೆ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ನ್ಯಾಯ ತೆಗೆಸಿಕೊಡುವಂಥದ್ದು. ಹಾಗೆ ಫೆಬ್ರವರಿ 4 ತಾರೀಕಿಗೆ ಬೆಳಿಗ್ಗೆ 10 ಗಂಟೆ ಬೆಳ್ತಂಗಡಿ ತಾಲೂಕು ಕಚೇರಿ ಎದುರು ನಮ್ದು ಪ್ರತಿಭಟನೆ ಪ್ರಾರಂಭ ಆಗ್ತದೆ. ಆವತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯ ಮನವಿ ಕೊಡ್ತಾ ಇದ್ದೇವೆ. ತಕ್ಷಣ ಅದು ಬಂಧನ ಆಗಬೇಕು ಅಂತ. ಒಂದು ವೇಳೆ 4 ತಾರೀಕು ಒಳಗೆ
ತನಿಖೆಯಾಗಿ ಕೊಲೆಗಾರನ ಮತ್ತೆ ಆಯ್ತು ಅಂದ್ರೆ ನಮ್ದು ಹೋರಾಟ ಇರುವುದಿಲ್ಲ. ಇಲ್ಲಂದ್ರೆ ಹೋರಾಟ ಇದೆ ಸರ್ಕಾರದ ವಿರುದ್ಧ, ಸರ್ಕಾರದ ಈ ಗೃಹ ಇಲಾಖೆಯ ವಿರುದ್ಧ. ಯಾಕೆ ಬೆಳ್ತಂಗಡಿಗೆ ನೀವು ಅನ್ಯಾಯ ಮಾಡ್ತಿದ್ದೀರಿ? ಬೆಳ್ತಂಗಡಿಯಲ್ಲಿ ಮಾತ್ರ ಪತ್ತೆ ಆಗುದಿಲ್ಲ, ಬೇರೆಲ್ಲ ಕಡೆ ಪತ್ತೆ ಆಗ್ತದೆ. ಬೆಳ್ತಂಗಡಿಯಲ್ಲಿ ಕೊಲೆ ಆದ್ರೂ ಪತ್ತೆ ಆಗುದಿಲ್ಲ, ಅತ್ಯಾಚಾರ ಆದ್ರೂ ಪತ್ತೆ ಆಗುದಿಲ್ಲ, ಅಪಹರಣ ಆದ್ರೂ ಪತ್ತೆ ಆಗುದಿಲ್ಲ, ಕಾಣೆ ಆದ್ರೂ ಪತ್ತೆ ಆಗುದಿಲ್ಲ. ನಮ್ಗೆ ಅದೇ ಗತಿಯ? ನಾವು ಯಾವ ಕೂಡ ಅತ್ಯಾಚಾರ, ಕೊಲೆ, ಅಪಹರಣಕ್ಕೊಳಗ ಗೊತ್ತಾ ಇರ್ಬೇಕಾ ಬೆಳ್ತಂಗಡಿ ತಾಲೂಕಿನವರು? ಇದು ಸರ್ಕಾರ ಅರ್ಥ ಮಾಡ್ಕೊಳ್ಬೇಡ್ವಾ?